ಮಹೋನ್ನತನಾದಂಥ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ದೇವರ ಕೃಪೆಯಿಂದ 2024 ವರ್ಷದ ಶ್ರಮ ದಿನಗಳನ್ನು ಧ್ಯಾನ ಮಾಡುವ ಹಾಗೆ ದೇವರು ನಮ್ಮನ್ನು ನಡೆಸಿದ್ದಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳೋಣ. ಪ್ರಿಯರೇ, ನನಗೆ ಕೊಟ್ಟಂಥ ಮುಖ್ಯ ಪ್ರಸ್ತಾಪ ಪೇತ್ರನ ಅಲ್ಲಗಳೆಯುವಿಕೆ, ಪೀಟರ್ಸ್ ಡಿಸೋನ್ ಜೀಸಸ್. ದೇವರ ವಾಕ್ಯದ ಭಾಗದಲ್ಲಿ ಶ್ರೀ ಮತ್ತಾಯನ ಬರೆದಂಥ ಸುವಾರ್ತೆ 26ನೇ ಅಧ್ಯಾಯ 69ರಿಂದ 75ನೇ ವರೆಗಿನ ವಚನಗಳು. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೈಂಟ್ ಮ್ಯಾಥ್ಯೂ ಚಾಪ್ಟರ್ 26 ವರ್ಸಸ್ 69 to 75. ಸುವಾರ್ತೆಯನ್ನು ಓದಿ ಕೇಳುವಂಥವರಾಗೋಣ. ಇತ್ತಲಾಗಿ ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತಿದ್ದನು. ಅಲ್ಲಿ ಒಬ್ಬ ದಾಸಿಯು ಅವನ ಬಳಿಗೆ ಬಂದು, ನೀನು ಸಹ ಗಲಿಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು ಅವನು, ಅಲ್ಲ, ನೀನು ಏನನ್ನು ಅನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಹೇಳಿದನು. ಅವನು ಅಲ್ಲಿಂದ ಬಾಗಿಲಿನ ಕಡೆಗೆ ಹೋದಾಗ ಮತ್ತೊಬ್ಬಳು ಅವನನ್ನು ಕಂಡು ಅಲ್ಲಿರುವವನಿಗೆ, ಇವನು ನಜರೇತಿನ ಯೇಸುವಿನ ಕೂಡ ಇದ್ದವನು ಎಂದು ಹೇಳಿದಳು. ಅವನು ತಿರುಗಿ, ಅಲ್ಲ, ಆ ಮನುಷ್ಯನನ್ನು ನಾನು ಅರಿಯೆನು ಎಂದು ಆಣೆ ಇಟ್ಟುಕೊಂಡು ಹೇಳಿದನು. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಮುಂದೆ ಬಂದು ಪೇತ್ರನಿಗೆ, ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು, ನಿನ್ನ ಭಾಷೆಯೇ ನಿನ್ನನ್ನು ಗಲಿಲಾಯದವನೆಂದು ತೋರಿಸಿಕೊಡುತ್ತದೆ ಎಂದು ಹೇಳಲಾಗಿ, ಅವನು ಆ ಮನುಷ್ಯನನ್ನು ನಾನರಿಯೆನು ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ಕೂಡಲೇ ಕೋಳಿ ಕೂಗಿತು. ಆಗ ಪೇತ್ರನು, ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯದಲ್ಲಿ ಅವನನ್ನು ಅರಿಯೆನೆಂಬುದಾಗಿ ಹೇಳುವಿ ಎಂದು ಯೇಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು ಎಂಬುದಾಗಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ಅತ್ಯಂತ ಪರಿಶುದ್ಧನಾದಂಥ ತಂದೆಯಾದ ದೇವರೇ, ನಿನ್ನ ಕೃಪೆ ನಿನ್ನ ಕರುಣೆಗೆ ಅನುಸಾರವಾಗಿ ಸ್ವಾಮಿ, ಈ ವರ್ಷದಲ್ಲಿ ಕರ್ತನೆ, ನೀನು ನಿನ್ನನ್ನು ಧ್ಯಾನಿಸುವ ಹಾಗೆ ನೀನು ಕಳಿಸಿದ ಮಗನು ನಮಗೋಸ್ಕರ ಸಜೀವ ಯಜ್ಞವಾಗಿದ್ದನ್ನು ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಯೇಸುವೇ ಮಾರ್ಗ, ಸತ್ಯ, ಜೀವ ಎಂಬುದನ್ನು ನಾವು ಅರಿತುಕೊಂಡು ಜೀವಿತ ಮಾಡುವ ಹಾಗೆ ನಮ್ಮನ್ನು ನಡೆಸಿ ಕಾಪಾಡು. ಈ ಶ್ರಮ ದಿನದ ಧ್ಯಾನ ಮಾಡುತ್ತಿರುವಂಥ ಎಲ್ಲರನ್ನೂ ಸ್ವಾಮಿ ನಿನ್ನ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ನಜರೇತಿನ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿಯೇ, ಆಮೇನ್. ಕನಿಕರವುಳ್ಳ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಯೇಸುವನ್ನು ಅತೀ ಪ್ರಿಯನಾದಂಥ ಶಿಷ್ಯ ಪೇತ್ರನು ಯೇಸು ಸ್ವಾಮಿಯನ್ನು ಅಲ್ಲಗಳೆದದ್ದು ಎಂಬುದಾಗಿ ನೋಡುವಾಗ, ಯಾವ ಉದ್ದೇಶಕ್ಕೋಸ್ಕರ ಆತನು ಸ್ವಾಮಿಯನ್ನು ಅಲ್ಲಗಳೆದನು ಎಂಬುದಾಗಿ, ಲೋಕ ರಕ್ಷಣೆಗೆ ಬಂದಾತನನ್ನು, ಗುರುವಾಗಿದ್ದವನು, ರಾಜಾದಿರಾಜನಾಗಿ ಅರಸನಾಗಿ ಪುರಪ್ರವೇಶ ಮಾಡಿದಂಥದ್ದನ್ನು ಕೂಡ ಕಂಡಂಥ ಪೇತ್ರನು, ಯೇಸುವೇ ಮಾರ್ಗ, ಸತ್ಯ, ಜೀವ ಎಂಬುದಾಗಿ ಹೇಳಿದ್ದನ್ನು ಅನುಸರಿಸಿ ನಡೆಯುತ್ತಿದ್ದಂಥವನು, ಎಲ್ಲರ ಮುಂದೆ ನಾನು ಆತನನ್ನು ಅರಿಯೆನು ಎಂಬುದಾಗಿ ಹೇಳಿದಂಥದ್ದು. ಪ್ರಿಯರೇ, ಬಹಳ ನಂಬಿಕಸ್ಥನಾದಂಥ ಶಿಷ್ಯ. ಅದು ಕೂಡ ವಿಶೇಷವಾಗಿ ನಾವು ಗಮನಿಸುವಾಗ ಪಸ್ಕ ಭೋಜನದ ತರುವಾಯ ಆತನು ತನ್ನ ಶಿಷ್ಯರೊಂದಿಗೆ, ಪ್ರಿಯನಾಗಿರುವಂಥ ಶಿಷ್ಯರೊಂದಿಗೆ ಆತನು ಗೆತ್ಸೇಮನೆ ತೋಟಕ್ಕೆ ಹೋಗ್ತಾನೆ. ಅದರಲ್ಲಿ ಪೇತ್ರನು ಕೂಡ ಒಬ್ಬನಾಗಿದ್ದ. ಮತ್ತಿಬ್ಬರು ಯಾಕೋಬ ಮತ್ತು ಯೋಹಾನರಾಗಿದ್ದರು. ಅವರೊಂದಿಗೆ ಪ್ರಾರ್ಥಿಸಲು ಯೇಸು ಸ್ವಾಮಿ ಅವರನ್ನು ಕರೆದುಕೊಂಡು ಹೋಗ್ತಾನೆ. ಅವರನ್ನಲ್ಲಿ ಕುಳ್ಳಿರಿಸ್ತಾನೆ. ತಾನು ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಹೋಗುವಂಥವನಾಗ್ತಾನೆ. ಯೇಸುಸ್ವಾಮಿಯನ್ನು ಅಲ್ಲಗಳೆದಂಥ ಉದ್ದೇಶವನ್ನು
ನಾವು ಗಮನಿಸುವಾಗ ಪ್ರಿಯರೇ, ಯಾವ ವಿಷಯವಾಗಿ ಪೇತ್ರನು ಸ್ವಾಮಿಯನ್ನು ಅಲ್ಲಗಳೆದ ಎಂಬುದಾಗಿ, ಬಹಳ ಹತ್ತಿರವಾಗಿ ಯೇಸು ಸ್ವಾಮಿಯನ್ನು ಬಲ್ಲಾತನಾಗಿದ್ದ, ಅರಿತುಕೊಂಡಂಥವನಾಗಿದ್ದ, ಆತನಿಲ್ಲದೆ ತಾನಿಲ್ಲ ಎಂಬುದಾಗಿ ಜೀವಿತ ಮಾಡ್ತಾ ಇದ್ದ. ಆದರೆ ಆತನು ಯೇಸು ಸ್ವಾಮಿಯನ್ನು ಅಲ್ಲಗೆಳೆದ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ನಾವು ಪ್ರಮುಖವಾಗಿ ಗಮನಿಸುವಾಗ ಎರಡು ಕಾರಣಗಳನ್ನು ನಾವು ನೋಡುವಂಥವರಾದರೆ, ಮೊದಲನೇ ಮುಖ್ಯ ಕಾರಣ ಅದು ದುರ್ಬಲತೆ, ದೌರ್ಬಲ್ಯ. ಮನುಷ್ಯನಿಗೆ ಸಹಜವಾಗಿ ಕಾಣುವಂಥ ಈ ದೌರ್ಬಲ್ಯ ಇಲ್ಲಿ ಎದ್ದು ಕಾಣುವಂಥದ್ದಾಗಿದೆ. ಹಾಗೂ ಇನ್ನೊಂದು ಕಾರಣ ಎಂಬುದಾಗಿ ನೋಡುವಾಗ ಭಯ, ಅಂಜಿಕೆ, ಫಿಯರ್. ಲೋಕದ ಪ್ರಯಾಣದಲ್ಲಿರುವಾಗ ಮನುಷ್ಯರು ಸಹಜವಾಗಿ ಕಾಣುವಂಥ ಈ ಕಾರಣಗಳು, ದುರ್ಬಲತೆ, ದೈಹಿಕವಾಗಿ ಯೇಸು ಸ್ವಾಮಿಯನ್ನು ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗುವ ಪೂರ್ವದಲ್ಲಿ ಆದಂಥ ಘಟನೆಗಳನ್ನು ನಾವು ಗಮನಿಸುವಾಗ ಯೇಸು ಸ್ವಾಮಿ ಆ 3 ಶಿಷ್ಯರಿಗೆ ಹೇಳಿದಂಥ ಮಾತು, ಮಾರ್ಕನ ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ಗಮನಿಸುವಾಗ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲಸಾಲದು ಎಂಬುದಾಗಿ. ದೇಹಕ್ಕೆ ಬಲಸಾಲದು, ದುರ್ಬಲ, ದೈಹಿಕವಾಗಿ ಸೋತು ಹೋಗುವಂಥದ್ದು. ಎಲ್ಲರೂ ಕೂಡ ಆಯಾಸಗೊಂಡಂಥವರಾಗಿದ್ದರು. ಪಸ್ಕದ ಭೋಜನದ ಸಿದ್ಧತೆ ಮಾಡಿದರು. ಮುಂಜಾನೆಯಿಂದ ರಾತ್ರಿವರೆಗೂ ಬಹಳ ಕಷ್ಟಪಟ್ಟಂಥವರಾಗಿದ್ದರು. ದೇಹ ಆಯಾಸಗೊಂಡಿತು, ನಿದ್ರೆಗೆ ಜಾರಿದರು. ಅಲ್ಲಿ ಯೇಸು ಸ್ವಾಮಿ ಹೇಳಿದರೂ ಕೂಡ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಆದರೆ ಅವರುಗಳು ಆ ಕಾರ್ಯವನ್ನು ಮಾಡದೆ ಸೋತು ಹೋದಂಥವರಾಗ್ತಾರೆ ಎಂಬುದಾಗಿ. ಯೇಸುವಿನ ಆ ಮಾರ್ಗ ಅದನ್ನು ಕಡೆಗಣಿಸಿದರು ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಎಚ್ಚರಿಸಿದ್ದ. ಶೋಧನೆಗಳು ಬರುವುದರ ಒಳಗಾಗಿ ಪ್ರಾರ್ಥಿಸಿರಿ, ಕಷ್ಟ ಬರುವುದರ ಒಳಗಾಗಿ ಪ್ರಾರ್ಥಿಸಿರಿ, ದುಃಖ ಬರುವುದರ ಒಳಗಾಗಿ ಪ್ರಾರ್ಥಿಸಿರಿ. ಆದರೂ ಆತನ ಮಾತನ್ನು ಗಮನಿಸಲಾರದೆ ಹೋಗುವಂಥದ್ದು, ಇದು ದೈಹಿಕವಾಗಿ ಸೋತು ಹೋದಂತಾದಾಗ, ದುರ್ಬಲಗೊಂಡಂತಾದಾಗ ಆತನು ಯೇಸು ಸ್ವಾಮಿಯನ್ನು ಅಲ್ಲಗಳೆಯುವಂಥದ್ದು. ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ಹೋಗಿದ್ದಾರೆ, ಆತನನ್ನು ಹಿಂಸಿಸ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಮುಖಕ್ಕೆ ಉಗುಳ್ತಾ ಇದ್ದಾರೆ. ಆಗ ತುಸು ದೂರದಲ್ಲಿ ಹೋಗ್ತಾ ಇದ್ದಂಥ ಪೇತ್ರನು ಗಮನಿಸ್ತಾನೆ, ಯೇಸು ಸ್ವಾಮಿಗೆ ಹೀಗೆ ಮಾಡಿದ್ರಲ್ಲ, ಇನ್ನು ನಮ್ಮನ್ನು ಬಿಟ್ಟಾರೆಯೇ ಎಂಬುದಾಗಿ ಆ ಒಂದು ಹೆದರಿಕೆ, ಆ ಒಂದು ದೈಹಿಕವಾಗಿ ಕಾಣುವಂಥ ಆ ದುರ್ಬಲ, ಅಲ್ಲಿ ಯೇಸು ಸ್ವಾಮಿಯನ್ನು ಅಲ್ಲಗಳೆಯುವಂಥ ರೀತಿ. ಇನ್ನೊಂದು ರೀತಿಯಲ್ಲಿ ನಾವು ನೋಡುವಂತಾದರೆ ಅಂಜಿಕೆ, ಹೆದರಿಕೆ, ಮನುಷ್ಯನಿಗೆ ಸಹಜವಾಗಿ ಬರುವಂಥ ಈ ಒಂದು ಕಾರಣ. ಸಹಜವಾಗಿ ಮನುಷ್ಯರು ಅನುಭವಿಸುವಂಥ ರೀತಿ ಹೆದರಿಕೆ, ಜೀವಿತದಲ್ಲಿ ಹೆದರಿಕೆ, ಫಿಯರ್. ಮಾರ್ಕನ ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 50ನೇ ವಚನ ನೋಡುವಾಗ, ಆಗ ಶಿಷ್ಯರೆಲ್ಲರೂ ಆತನನ್ನು ಬಿಟ್ಟು ಓಡಿ ಹೋದರು. ಎಲ್ಲರೂ ಕೂಡ ಬಿಟ್ಟು ಓಡಿ ಹೋಗುವಂಥದ್ದು. ಇಂತಹ ಪೇತ್ರ ಎಂಬುದಾಗಿ ನೋಡುವಾಗ ಪ್ರಿಯರೇ, ಆತನು ಶಿಷ್ಯರಲ್ಲಿ ಬಹಳಷ್ಟು ಶ್ರೇಷ್ಠವಾಗಿ ಆತನು ಕಾರ್ಯ ಮಾಡ್ತಾ ಇದ್ದ. ಒಮ್ಮೆ ಯೇಸು ಸ್ವಾಮಿಯ ಶಿಷ್ಯರ ಬಳಿ ಕೇಳ್ತಾನೆ, ನನ್ನನ್ನು ನೀವುಗಳು ಏನನ್ನುತ್ತೀರಿ ಎಂಬುದಾಗಿ ಕೇಳಿದಾಗ ಪೇತ್ರನು ಹೇಳಿದಂಥ ಮಾತು, ನೀನು ಬರಬೇಕಾಗಿರುವಂಥ ಕ್ರಿಸ್ತನು, ಜೀವಸ್ವರೂಪನಾದಂಥ ದೇವರ ಕುಮಾರನು ಎಂಬುದಾಗಿ ಸಂಬೋಧಿಸಿದಂಥ ಪೇತ್ರನು ಇಲ್ಲಿ ಬಲಹೀನನಾಗಿ
ಬಲಹೀನತೆಯಿಂದ, ಹೆದರಿಕೆಯಿಂದ ಯೇಸು ಸ್ವಾಮಿಯನ್ನು ಅಲ್ಲಗಳೆಯುವಂಥ ರೀತಿ. ಎಲ್ಲರೂ ಚೆದರಿ ಹೋಗ್ತಾರೆ ಶಿಷ್ಯರು. ಆತನೊಂದಿಗೆ ಇದ್ದಂಥ ಶಿಷ್ಯರು, ಒಡನಾಟದಲ್ಲಿದ್ದಂಥ ಶಿಷ್ಯರು, ವೈರಿಗಳು ಬಂದಾಗ, ಯೇಸು ಸ್ವಾಮಿಯನ್ನು ಸೆರೆ ಹಿಡಿಯಬೇಕೆಂಬುದಾಗಿ ಬಂದಾಗ ಎಲ್ಲರೂ ಬಿಟ್ಟು ಓಡಿ ಹೋಗುವಂಥ ರೀತಿ ಪ್ರಿಯರೇ. ಇದು ಹೆದರಿಕೆಯಿಂದ. ಈ ಹೆದರಿಕೆ ಮತ್ತು ದುರ್ಬಲತೆಯಿಂದ ಯೇಸು ಸ್ವಾಮಿಯನ್ನು ಆತನು ಅಲ್ಲಗಳೆಯುವಂಥ ರೀತಿ ಪ್ರಿಯರೇ. ಅದು ಕೂಡ ಒಂದಲ್ಲ ಎರಡಲ್ಲ 3 ಸಾರಿ ಆತನನ್ನು ನಾನು ಅರಿಯೇನು ಎಂಬುದಾಗಿ ಹೇಳುವಂಥವನಾಗ್ತಾನೆ. ಯೇಸು ಸ್ವಾಮಿಯ ಬೋಧನೆಗಳನ್ನು ಕೇಳಿದರು. ಆತನಿಲ್ಲದೆ ಈ ಲೋಕ ಇಲ್ಲ ಎಂಬುದಾಗಿ ಹೇಳಿದರು. ಪರಲೋಕ ರಾಜ್ಯವನ್ನು ಬಿತ್ತಲಕ್ಕೆ ಬಂದಂಥ ಯೇಸು ಸ್ವಾಮಿಯನ್ನು ಅರಿತಂಥವರಾಗಿದ್ದರು. ಆದರೂ ಕೂಡ ದೈಹಿಕವಾಗಿ ಬಳಲಿದ್ದರಿಂದ ಆಯಾಸಗೊಂಡು ಪ್ರಾರ್ಥಿಸಲಾರದೆ ಶೋಧನೆಗೆ ಒಳಗಾಗಬಾರದು ಎಂಬುದಾಗಿ ಎಚ್ಚರಿಸಿದ್ದರೂ ಕೂಡ ಲೋಕದ ರೀತಿಯಿಂದ ಅವರುಗಳು ಶೋಧನೆಗೆ ಬಿದ್ದು ಯೇಸು ಸ್ವಾಮಿಯನ್ನು ಅಲ್ಲಗೆಳಿತಾರೆ ಎಂಬುದಾಗಿ ನೋಡ್ತೇವೆ ನಾವು. ಯೇಸು ಸ್ವಾಮಿ ಹೇಳಿದಂಥ ಮಾತು ಎಲ್ಲವೂ ಅಲ್ಲಿ ಗಮನಿಸಬೇಕು ಪ್ರಿಯರೇ. ಮತ್ತಾಯನು ಬರೆಯುವಂಥ ಸುವಾರ್ತೆಯಲ್ಲಿ 24ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳುವಂಥ ಮಾತು, ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು ಹಾಗೆ ಮಾಡುವರು. ಈ ಅಂಜಿಕೆ ಅನ್ನುವಂಥದ್ದೇನಿದೆ, ನಮಗೆ ಇತರರು ಹಿಂಸೆ ಕೊಡಿಸ್ತಾರೆ, ಹಿಂಸೆ ಮಾಡ್ತಾರೆ, ಆ ಒಂದು ಭಯ ನಮಗೆ ಕಾಡುವಾಗ ನಾವು ಯೇಸು ಸ್ವಾಮಿಯನ್ನು ಅಲ್ಲಗಳಿತೇವೆ. ಅಲ್ಲಿ ಆ ವಾಕ್ಯದ ಮುಂದಿನ ಭಾಗವನ್ನು ಗಮನಿಸುವಾಗ, ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಯೇಸು ಸ್ವಾಮಿಯ ಹಿಂಬಾಲಕರಾಗಿ ಇರುವಂಥವರು, ಶಿಷ್ಯರಾದಂಥವರು, ಪೇತ್ರನು ಮುಖ್ಯವಾಗಿ ಇಲ್ಲಿ ಅಲ್ಲಗೆಳೆದ ಎಂಬುದಾಗಿ ನಾವು ಧ್ಯಾನ ಮಾಡುವಾಗ, ನಾನು ನೀವುಗಳು ಎಷ್ಟು ಸಾರಿ ಯೇಸು ಸ್ವಾಮಿಯನ್ನು ಅಲ್ಲಗೆಳೆದಂಥವರಾಗಿದ್ದೇವೆ. ನಾವು ಯಾಕೆ ಅಲ್ಲಗೆಳಿತೇವೆ ಎಂಬುದಾಗಿ ನೋಡುವಾಗ, ಯೇಸು ಸ್ವಾಮಿ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಅನೇಕ ಜನಾಂಗದವರು ನಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅನೇಕರು ಹಿಂಸೆ ಪಡುತ್ತಿರುವುದನ್ನು ಕೂಡ ನಾವು ಕಾಣ್ತೇವೆ. ನಾನು ನಿಜವಾಗಿಯೂ ಯೇಸು ಸ್ವಾಮಿ ಹಿಂಬಾಲಕನಾಗಿರುವುದಾದರೆ ನಾನು ಯಾವತ್ತೂ ಕೂಡ ಅಲ್ಲಗಳೆಯದ ರೀತಿಯಲ್ಲಿ ಇರುವಂಥವನಾಗಬೇಕು ಎಂಬುದಾಗಿ ದೇವರು ನಮಗೆ ಕೊಟ್ಟಂಥ ಆ ಆಶೀರ್ವಾದ. ಯೇಸುವೇ ಹೇಳಿದ್ದಾರೆ, ನಾನೇ ಮಾರ್ಗವು ಸತ್ಯವೂ ಜೀವವು ಎಂಬುದಾಗಿ. ನಾನು ಆ ಮಾರ್ಗದಲ್ಲಿ ಹೋಗುವಾಗ ಇಹಲೋಕದ ಯಾತ್ರೆ, ಯಾಕೆ ಅಂತೇಳಿದರೆ ನಾವೆಲ್ಲರೂ ಕೂಡ ಪರಲೋಕದಿಂದ ಬಂದಂಥವರು ಎಂಬುದಾಗಿ ಯೇಸು ಸ್ವಾಮಿ ಹೇಳಿರುವಾಗ, ನಾವು ಅಲ್ಲಿಂದಲೇ ಇರುವಾಗ ನಾವು ಅಲ್ಲಿಗೆ ಹೋಗಲ್ಪಟ್ಟವರಾಗ್ತೇವೆ ಪ್ರಿಯರೇ. ಈ ದೇಹ ಎಂಬ ಗುಡಾರ ಈ ಲೋಕದ್ದು, ಮಣ್ಣಿನಿಂದ ಮಾಡಲ್ಪಟ್ಟದ್ದು, ಅದು ಮಣ್ಣಿಗೆ ಸೇರುವಂಥದ್ದು ಎಂಬುದಾಗಿ ಕೂಡ ವಾಕ್ಯವು ನಮಗೆ ಕಲಿಸಿಕೊಟ್ಟಿರುವಾಗ, ಈ ದೇಹದ ಮೂಲಕ ಉಂಟಾಗುವಂಥ ಯಾವುದೇ ಭಯ ಅಥವಾ ಹೆದರಿಕೆ ನಮ್ಮ ಜೀವಿತದಲ್ಲಿ ಆಗದ ರೀತಿಯಲ್ಲಿ ದೇವರು ಹೇಳಿದ ರೀತಿ ನಮ್ಮ ಆಯಸ್ಕಾಲ 70 ವರ್ಷ, ಬಲ ಹೆಚ್ಚಿದ್ದರೆ 80 ವರ್ಷಗಳು. ಹಾಗಿರುವಾಗ ನಾವು ಈ ಲೋಕದವರಲ್ಲ ಎಂಬುದಾಗಿ ಸ್ಪಷ್ಟವಾಗಿ ದೇವರ ವಾಕ್ಯಗಳು ಹೇಳಿರುವಾಗ, ಈ ಲೋಕದಲ್ಲಿ ಕೊಟ್ಟಂಥ ಈ ಗುಡಾರ ಅದು ಇಲ್ಲೇ ಬಿಟ್ಟು ಹೋಗುವಂಥದ್ದಾಗಿರುವಾಗ, ಪರಲೋಕದಲ್ಲಿ ಯೇಸು ಸ್ವಾಮಿ ನಮಗೋಸ್ಕರ ಗುಡಾರಗಳನ್ನು ಸಿದ್ಧಪಡಿಸಿರುವಾಗ, ಆ ಗುಡಾರದಲ್ಲಿ ನಾನು ನೀವು ವಾಸಿಸುವ ಹಾಗೆ ನಮ್ಮ ಯೇಸು ಸ್ವಾಮಿ ಸಿದ್ಧಪಡಿಸ್ತಾ ಇದ್ದಾನೆ ಎಂಬುದಾಗಿ ಹೇಳಿಕೊಂಡು ನಾವು ಜೀವಿತ ಮಾಡುವಾಗ, ಇಹಲೋಕದ ಯಾವುದೇ ಸಂಗತಿಗಳು ಕೂಡ ನಮ್ಮನ್ನು ಹೆದರಿಸಲಾರದೆ, ನಾವು ಆ ವಿಷಯಕ್ಕೋಸ್ಕರ ಭಯಭೀತರಾಗದೆ, ಆ ವಿಷಯಕ್ಕೋಸ್ಕರ ನಮ್ಮ ದೇಹ ದೈಹಿಕವಾಗಿ ಬಳಲದ ರೀತಿಯಲ್ಲಿ, ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ನಾವು ಪ್ರಾರ್ಥಿಸಿ ವಿಜ್ಞಾಪಿಸುವಂಥವರಾಗಬೇಕು ಎಂಬುದಾಗಿ ನೋಡ್ತೇವೆ ನಾವು. ಪೇತ್ರನು 3 ಸಾರಿ ನಾನು ಅರಿಯನು ಎಂಬುದಾಗಿ ಆತನು ಎಲ್ಲರ ಸಮ್ಮುಖದಲ್ಲಿ ತನ್ನ ಸ್ವಾಮಿಯನ್ನು ಆತನು ನಿರಾಕರಿಸ್ತಾನೆ. ಸ್ವಾಮಿಯನ್ನು ನಿರಾಕರಿಸುವಂಥ ರೀತಿ.
ಈ ದಿನಗಳಲ್ಲಿ ಕೂಡ ಅನೇಕರು ಕೂಡ ನಮ್ಮ ಸ್ವಾಮಿಯನ್ನು ನಿರಾಕರಿಸುವಂಥ ರೀತಿ ನಾವು ಗಮನಿಸ್ತೇವೆ. ಕಾರಣ ಭಯ. ನಮ್ಮನ್ನು ಏನು ಮಾಡಿಬಿಟ್ಟಾರು, ನಮ್ಮ ಕುಟುಂಬದವರನ್ನು ನಾಶ ಮಾಡಿಬಿಟ್ಟಾರು, ಕೊಂದು ಬಿಟ್ಟಾರು, ಹೊಡೆದು ಬಿಟ್ಟಾರು ಎಂಬುದಾಗಿ ಹೇಳಿ ನಾವು ತಂದೆಯಾದ ದೇವರನ್ನು ನಾವು ಸನ್ಮಾನಿಸಲಾರದೆ, ಪ್ರಚುರಪಡಿಸಲಾರದೆ ಹೋದಂಥವರಾಗಿದ್ದೇವೆ ಪ್ರಿಯರೇ. ಆದರೆ ಪೇತ್ರನು ಮನಸಾಂತರ ಪಡ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ಆತನು ಪ್ರಿಯನಾದಂಥ ಶಿಷ್ಯನಾದಂಥ ಸಂದರ್ಭದಲ್ಲಿ ಯೇಸು ಹೇಳಿದ ಆ ಮಾತನ್ನು ಆತನು ಗ್ರಹಿಸ್ತಾನೆ. 75ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೇಳುವಂಥ ಮಾತು, ಆಗ ಪೇತ್ರನು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಯೇಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟನು ಎಂಬುದಾಗಿ. ಈ ಮುಂಚೆ ಪೇತ್ರನು ಹೇಳಿದ್ದಾನೆ, ನಾನು ಯಾವತ್ತೂ ಕೂಡ ನಿನ್ನನ್ನು ಬಿಟ್ಟು ಅಗಲದೇ ಇರುವಂಥವನಾಗ್ತೇನೆ ಎಂಬುದಾಗಿ ಹೇಳ್ತಾನೆ. ಹಾಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ನನ್ನನ್ನು ಈ ಲೋಕದಲ್ಲಿ ಎಲ್ಲರ ಸಮ್ಮುಖದ ಎದುರುಗಡೆ ನನ್ನನ್ನು ಅರಿಯೇನು ಎಂಬುದಾಗಿ ನೀನು ಹೇಳ್ತೀಯೇ ಎಂಬುದಾಗಿ ಹೇಳಿದ್ದನ್ನು ಪೇತ್ರನು ನೆನಪು ಮಾಡಿಕೊಳ್ತಾನೆ. ಆಗ ಹೋಗಿ ವ್ಯಥೆಪಡ್ತಾನೆ, ದುಃಖ ಪಡ್ತಾನೆ. ನನ್ನ ಸ್ವಾಮಿಯನ್ನು ನಾನು ನಿರಾಕರಿಸಿದನಲ್ಲ, ಆತನ ಮಾರ್ಗದಲ್ಲಿ ಹೋಗುವಂಥವನು ನಾನು ಆತನನ್ನು ನಿರಾಕರಿಸಿದನಲ್ಲ ಎಂಬುದಾಗಿ ಹೇಳಿ ಆತನು ಪಶ್ಚಾತ್ತಾಪ ಪಡ್ತಾನೆ, ಬಲ ಹೊಂತಾನೆ, ಆತ್ಮಿಕವಾಗಿ ಬಲ ಹೊಂತಾನೆ, ದೈಹಿಕವಾಗಿ ದೇವರ ವಾಕ್ಯಗಳು ಬಲಪಡಿಸುವಂಥ ರೀತಿಯಲ್ಲಿ ಆತನು ಬಲ ಹೊಂತಾನೆ. ಆ ನಂತರದಲ್ಲಿ ಆತನು ಮಾಡಿದಂಥ ಕಾರ್ಯವನ್ನು ಗಮನಿಸುವಾಗ 1 ಪೇತ್ರ 5ನೇ ಅಧ್ಯಾಯ 8ನೇ ವಚನವನ್ನು ನೋಡುವಾಗ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ಇರುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿರಿ, ಅವನನ್ನು ಎದುರಿಸಿರಿ ಎಂಬುದಾಗಿ. ಲೋಕದವನು ಯೇಸು ಸ್ವಾಮಿಯನ್ನೇ ಶೋಧಿಸಲು ಪ್ರಯತ್ನಪಟ್ಟಾತನು ಪೇತ್ರನನ್ನು ಶೋಧಿಸ್ತಾನೆ. ಆ ಅನುಭವದಿಂದ ಪೇತ್ರನು ಎಚ್ಚರಿಸಿ ಹೇಳುವಂಥ ಮಾತು, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರಿಕೆಯಾಗಿರ್ರಿ. ತಾನು ಮಾಡಿದ ಆ ಯೇಸು ಸ್ವಾಮಿ ಎಚ್ಚರದಿಂದ ಇರಿ ಎಂಬುದಾಗಿ ಹೇಳಿದಂತನ್ನು ಆತನು ಗಮನಿಸಲಾರದೆ ದೈಹಿಕವಾಗಿ ಬಳಲಿ ಆತನು ಸೋತು ಹೋಗ್ತಾನೆ, ನಿದ್ರೆಗೆ ಜಾರ್ತಾನೆ. ಶೋಧಕನು ಅಲ್ಲಿ ಕಾರ್ಯ ಮಾಡುವಂಥ ರೀತಿ ಪ್ರಿಯರೇ. ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂಥದ್ದನ್ನು ನಾವು ಗಮನಿಸಲಾರದೆ ಹೋಗ್ತೇವೆ. ನಾವು ದೃಢತೆಯಿಂದ ಇರುವಂಥವರಾಗಬೇಕು. ಯೇಸು ಸ್ವಾಮಿಯನ್ನು ಯಾವತ್ತೂ ಕೂಡ ನಿರಾಕರಿಸದ ರೀತಿಯಲ್ಲಿ ನಾವುಗಳು ಇರುವಂಥವರಾಗಬೇಕು ಎಂಬುದಾಗಿ. ಯಾವ ರೀತಿಯಲ್ಲಿ ನಾವು ಯೇಸು ಸ್ವಾಮಿಯೊಂದಿಗೆ ಇರುವಂಥವರಾಗಬೇಕು, ಯಾವ ರೀತಿಯಲ್ಲಿ ನಾವು ದೇವರ ಮೇಲೆ ಇಟ್ಟಂಥ ಆ ನಂಬಿಕೆ, ಆ ಭಯ, ಆ ಭಕ್ತಿಯೊಂದಿಗೆ ನಾವು ಜೀವಿಸುವಂಥವರಾಗಬೇಕು. ಹಳೆಯ ಒಡಂಬಡಿಕೆ ಪುಸ್ತಕದಲ್ಲಿ ನೋಡುವಾಗ ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂಬುವಂಥ ನಂಬಿಕೆಯುಳ್ಳಂಥ ದೇವ ಜನರು, ಲೋಕದಲ್ಲಿದ್ದಂಥ ಅರಸನು ತನ್ನ ಮೂರ್ತಿಯನ್ನು ಮಾಡಿಕೊಂಡು ಆ ಮೂರ್ತಿಯನ್ನು ನೀವು ಆರಾಧನೆ ಮಾಡಬೇಕೆಂಬುದಾಗಿ ಹೇಳಿದಾಗ ಆತನು ಯಾವುದೇ ರೀತಿಯಿಂದ ಭಯಪಡಲಾರದೆ ಆ 3 ಜನ ತಮ್ಮನ್ನು ತಾವು ದೇವರಿಗೆ ಅರ್ಪಿಸಿಕೊಡ್ತಾರೆ. ಆ ರಾಜನು ಎಚ್ಚರಿಸ್ತಾನೆ, ನೀವು ಈ ಮೂರ್ತಿಯನ್ನು ಆರಾಧನೆ ಮಾಡದೆ ಹೋದರೆ ಉರಿಯುವ ಈ ಬಾವಿಯೊಳಗೆ ನಿಮ್ಮನ್ನು ಎಸೆಯಲಾಗ್ತದೆ ಎಂಬುದಾಗಿ ಹೇಳಿದಾಗಲೂ ಕೂಡ ಅವರು ಅಂಜಲಿಲ್ಲ ಪ್ರಿಯರೇ. ನಂಬಿಕೆ ಉಳ್ಳವರಾಗಿ, ನಂಬಿಕಸ್ಥರಾಗಿ ಉಳ್ಳವರಾಗಿ, ದೇವರೊಂದಿಗೆ ಇರುವಂಥ ಮಕ್ಕಳಾಗಿ ನೀನು ಏನು ಬೇಕಾದರೂ ಮಾಡು ಎಂಬುದಾಗಿ ಹೇಳಿ ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂಬಂಥವರನ್ನು ಆ ದೃಢವಾದ ನಂಬಿಕೆಯಲ್ಲಿದ್ದಂಥ ರೀತಿಯಲ್ಲಿ ಅವರನ್ನು ಉರಿಯುವ ಬಾವಿಯಲ್ಲಿ ಹಾಕಿದರೂ ಕೂಡ ಅವರು ಅಲ್ಲಿಂದ ಎದ್ದು ಬರುವಂಥದ್ದನ್ನು ನಾವು ವಾಕ್ಯದಲ್ಲಿ ಕಂಡಂಥವರಾಗಿದ್ದೇವೆ. ಜಯ ಯಾವಾಗಲೂ ಕೂಡ ದೇವರೊಂದಿಗೆ ಇರುವಂಥ ಮಕ್ಕಳಿಗೆ ಎಂಬುದಾಗಿ ವಾಕ್ಯಗಳು ಬೋಧಿಸಲ್ಪಟ್ಟಂಥವುಗಳಾಗಿವೆ ಪ್ರಿಯರೇ. ಯಾವ ರೀತಿಯಲ್ಲಿ ಪೇತ್ರನು ಕ್ಷಣ ಮಾತ್ರ ಅವಕಾಶಗಳಿಗಾಗಿ ಸೋತು ಯೇಸು ಸ್ವಾಮಿ ಎಚ್ಚರಿಸಿದರೂ ಕೂಡ ಪ್ರಾರ್ಥನೆ ಮಾಡಿರಿ, ಶೋಧನೆಗೆ ಒಳಗಾಗದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ರು ಎಂಬುದಾಗಿ ಎಚ್ಚರಿಸಿದರೂ ಕೂಡ
ಯಾಕೆ ಯೇಸು ಸ್ವಾಮಿಗೆ ಅರಿವಿತ್ತು, ಶೋಧಕನು ಕೇಳಿದ್ದ ಆತನನ್ನು ಶೋಧಿಸಬೇಕು ನಾನು ಎಂಬುದಾಗಿ. ಗೋಧಿಯನ್ನು ಒನೆಯುವಂತೆ ನಿನ್ನನ್ನು ಶೋಧಿಸಬೇಕೆಂಬುದಾಗಿ ಅಪ್ಪಣೆ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಕೂಡ ಅರಿವಿತ್ತು ಯೇಸು ಸ್ವಾಮಿಗೆ. ಅದಕ್ಕೋಸ್ಕರನೇ ಶೋಧನೆ ಬರುವುದರ ಒಳಗಾಗಿ ಪ್ರಾರ್ಥಿಸು ಎಂಬುದಾಗಿ ಹೇಳಿದ್ದಂಥದ್ದನ್ನು ಆತನಿಗೆ ಎಚ್ಚರಿಸ್ತಾನೆ. ಪ್ರಿಯರೇ, ಈ ದಿನಮಾನಗಳಲ್ಲಿ ನಮ್ಮನ್ನು ನಾವು ಗಮನಿಸುವಾಗ ಪೇತ್ರನ ಅಲ್ಲಗಳೆಯುವಿಕೆ ನಮಗೊಂದು ಪಾಠದ ರೀತಿಯಲ್ಲಿ, ನಮಗೊಂದು ಮಾರ್ಗದ ರೀತಿಯಲ್ಲಿ ಆಗುವಂಥದ್ದಾಗಬೇಕು. ನಾವು ಅನೇಕ ರೀತಿಯಲ್ಲಿ ಅನೇಕ ಸಾರಿ ಲೌಕಿಕವಾಗಿ ಲೋಕದ ರೀತಿಯಲ್ಲಿ ಹೋಗಿ ದೇವರ ಮಾರ್ಗವನ್ನು ತೊರೆದಂಥವರಾಗಿದ್ದೇವೆ. ದೇವರೊಂದಿಗೆ ಇರುವಂಥವರಾಗಿದ್ದೇವೆ, ಆದರೆ ದೇವರ ಮಾರ್ಗದಲ್ಲಿ ಇಲ್ಲದಂಥವರಾಗಿದ್ದೇವೆ. ಪೇತ್ರನು ಕಡೆಯವರೆಗೂ ಯೇಸುವಿನೊಂದಿಗೆ ಇದ್ದಂಥವನಾಗಿದ್ದನು, ತುಸು ದೂರದಲ್ಲಿ ಇದ್ದಂಥವನಾಗಿದ್ದನು, ಗಮನಿಸುತ್ತಿದ್ದಂಥವನಾಗಿದ್ದನು, ಅಲ್ಲಗೆಳೆದಂಥವನಾದನು. ಈ ಸಮಯದಲ್ಲಿ ಕೂಡ ನಾವುಗಳು ಕೂಡ ಅನೇಕ ರೀತಿಯಲ್ಲಿ ಬೈಬಲ್ ಓದ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಆದರೆ ಆ ಮಾರ್ಗದಲ್ಲಿ ಹೋಗುವಂಥವರಾಗ್ತಾ ಇದ್ದೇವ? ದೇವರು ತೋರಿಸಿದ ಮಾರ್ಗದಲ್ಲಿದ್ದೇವ? ದೇವರು ನಮ್ಮನ್ನು ಕರೆದಂಥ ಉದ್ದೇಶ ತನ್ನನ್ನು ಪ್ರಚುರಪಡಿಸುವಂಥ ಕಾರ್ಯ ನಾವು ಮಾಡುವಂಥವರಾಗ್ತೇವ? ಮಾಡದೇ ಇರುವುದಾದರೆ ಪ್ರಿಯರೇ, ಈ ದಿನದಲ್ಲಿ ಈ ಶ್ರಮ ದಿನಗಳನ್ನು ಧ್ಯಾನ ಮಾಡುವಂಥ ನಾವುಗಳು ನಮ್ಮಲ್ಲಿ ಒಂದು ಮಾರ್ಪಾಟನ್ನು ತೆಗೆದುಕೊಳ್ಳುವಂಥವರಾಗಬೇಕು. ನಾನು ಪೇತ್ರನು ಅಲ್ಲಗೆಳೆದ ರೀತಿಯಲ್ಲಿ ಇನ್ನು ಮುಂದೆ ಯಾವತ್ತೂ ಕೂಡ ನಾನು ದೇವರನ್ನು, ಯೇಸು ಸ್ವಾಮಿಯನ್ನು ಅಲ್ಲಗೆಳೆಯುವುದಿಲ್ಲ ಎಂಬುದಾಗಿ ಹೇಳಿ ಯಾವ ರೀತಿಯಲ್ಲಿ ಶದ್ರಕ್, ಮೆಷಕ್, ಅಬೇದ್ನೆಗೋ ಎಂಬಂಥವರು ಇದ್ದಂಥವರಾಗಿದ್ದರು, ಅಂಥ ದೃಢವಾದ ನಂಬಿಕೆಯೊಂದಿಗೆ ನಾನು ತಂದೆಯಾದ ದೇವರನ್ನು ಸೇವಿಸುವಂಥವನಾಗ್ತೇನೆ, ಆರಾಧಿಸುವಂಥವನಾಗ್ತೇನೆ ಎಂಬುದಾಗಿ ಹೇಳಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಡುವಂಥವರಾಗಬೇಕು. ನಮ್ಮಲ್ಲಿ ಇದ್ದಂಥ ಏನೇ ತಪ್ಪುಗಳು ಮಾಡಿರುವುದಾದರೂ ಮಾನಸಾಂತರ ಪಟ್ಟಾಗ, ಪಶ್ಚಾತ್ತಾಪ ಪಟ್ಟಾಗ, ಯಾವ ರೀತಿಯಲ್ಲಿ ಪೇತ್ರನು ಯೇಸು ಸ್ವಾಮಿಯನ್ನು ಸಾರಿ ಹೇಳುವಂಥವನಾದನು, ಹಾಗೆ ನಾವುಗಳು ಕೂಡ ಹೇಳುವಂಥವರಾಗಬೇಕು. ಯಾರೆಲ್ಲರೂ ಯೇಸು ಸ್ವಾಮಿಯನ್ನು ನಿಂದಿಸಿ ಆತನನ್ನು ಶಿಲುಬೆಗೆ ಜಡಿಸಿದರೋ ಅವರ ಮಧ್ಯದಲ್ಲಿಯೇ ಪೇತ್ರನು ಹೋಗಿ, ನೀವೆಲ್ಲರೂ ಕೂಡ ಯೇಸುವಿನ ಹೆಸರಿನ ಮೂಲಕ ಪಶ್ಚಾತ್ತಾಪಪಟ್ಟು ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದಾದರೆ ನೀವು ಪಾಪದಿಂದ ಹೊರಗೆ ಬರ್ತೀರಿ ಎಂಬುದಾಗಿ ಹೇಳಿ ಎಚ್ಚರಿಸುವಂಥವನಾಗ್ತಾನೆ. ಈ ದಿನಗಳಲ್ಲಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ನಮ್ಮ ಮಾರ್ಗವನ್ನು ನಾವು ದೃಷ್ಟಿಸಿಕೊಳ್ಳೋಣ. ನಾನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೇನಾ? ದೇವರ ಚಿತ್ತಕ್ಕನುಸಾರವಾದಂಥ ಕಾರ್ಯವನ್ನು ಮಾಡುವಂಥವನಾಗ್ತಾನ? ಮಾಡದೇ ಇರುವುದಾದರೆ ಪ್ರಿಯರೇ, ಈ ಸಮಯದಲ್ಲಿ ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳುವಂಥವರಾಗೋಣ. ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಅತ್ಯಂತ ಪ್ರೀತಿಯುಳ್ಳಂಥ ತಂದೆಯಾದ ದೇವರೇ, ಕೃಪಾಳುವೆ, ಮಹೋನ್ನತನೇ, ರಾಜಾದಿರಾಜನೇ, ಅರಸನಾಗಿ ಬಂದಂಥವನೇ, ಅರಸನಾಗಿ ದೃಷ್ಟಿಸುವಂಥವನೇ, ಮಹಾಯಾಜಕನೇ, ಯಾಜಕರಲ್ಲಿ ಮಹಾಯಾಜಕನಾಗಿ ಈ ಸಮಯದಲ್ಲಿ ನಮ್ಮ ದೇವರ ಬಲಪಾರ್ಶ್ವದಲ್ಲಿ ಆಸೀನನಾಗಿಂಥ ಯೇಸು ಸ್ವಾಮಿಯೇ, ನಿಮಗೆ ನಾವು ಸ್ತೋತ್ರ ಹೇಳ್ತಾ ಸ್ವಾಮಿ, ಈ ದಿನದಲ್ಲಿ ಸ್ವಾಮಿ ನಾವು ಧ್ಯಾನಿಸುವಂಥ ಈ ಶ್ರಮ ದಿನದಲ್ಲಿ ಸ್ವಾಮಿ ನಮ್ಮನ್ನು ನಾವು ಮಾರ್ಪಾಟು ಹೊಂದಿ ನಿನ್ನಲ್ಲೇ ದೃಢವಾಗಿ ನಿಂತುಕೊಂಡು ಕರ್ತನೆ, ಪೇತ್ರನು ಯಾವ ರೀತಿಯಲ್ಲಿ ನಮ್ಮನ್ನು ಕರೆದಂಥವನಾಗಿದ್ದಾನೆ, ನಾವು ಪಶ್ಚಾತ್ತಾಪಪಟ್ಟು ನಿನ್ನೆಡೆಗೆ ಬಂದು ನಿನ್ನನ್ನು ಪ್ರಚುರಪಡಿಸುವಂಥ ಕಾರ್ಯ ಮಾಡುವ ಹಾಗೆ ನಮ್ಮನ್ನು ನಡೆಸಬೇಕು ದೇವರೇ. ನಮ್ಮನ್ನು ನಿನ್ನ ವಾಕ್ಯ ಸಾರೋಣಕ್ಕೋಸ್ಕರ ನಾವು ನಮ್ಮನ್ನೆಲ್ಲ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ನಮ್ಮನ್ನು ನೀನು ಉಪಯೋಗಿಸಿಕೊಳ್ಳಬೇಕು ಎಂಬುದಾಗಿ ಬೇಡಿಕೊಳ್ಳುವಂಥವನಾಗಿದ್ದೇನೆ. ತಂದೆಯಾದ ದೇವರೇ, ನಮ್ಮ ಸೇವೆಯನ್ನು ವಿಶೇಷವಾಗಿ ಬಿಗ್ ಜೆ TV ಮೂಲಕ ಪ್ರಚುರಪಡಿಸಲ್ಪಡುವಂಥ ಈ ಕಾರ್ಯಗಳು ಸ್ವಾಮಿ 30ರಷ್ಟಾದರೂ 60ರಷ್ಟಾದರೂ 100ರಷ್ಟಾದರೂ ಫಲ ಕೊಡುವ ಹಾಗೆ ನೀನು ಮಾಡಬೇಕೆಂಬುದಾಗಿ ನಜರೇತಿನ ಯೇಸುವಿನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿಯೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು.